ಟ್ರುತ್ ಡೇರಾ? ಡೇರ್. ಲಾಸ್ಟ್ ಟೈಮ್ ನಿಮ್ ಜೊತೆ ಡೇರ್ ತಗೊಂಡಿದ್ದಲ್ಲ, ಟ್ರುತ್ ತಗೋಬಿಡ್ತೀನಿ ಪಾಪ, ಯಾಕೆ ಸುಮ್ಮನೆ. ಓಕೆ, ನಿಮಗೆ ಇದುವರೆಗೂ ಎಷ್ಟು ಮ್ಯಾರೇಜ್ ಪ್ರಪೋಸಲ್ಸ್ ಬಂದಿದೆ? ಗಂಡ್ ಮಕ್ಕಳಲ್ಲಿ ಗ್ರೀನ್ ಫ್ಲಾಗ್ ಅಂದ್ರೆ ಏನು ನಿಮ್ ಪ್ರಕಾರ? ಗೊತ್ತಿಲ್ಲ, ಒಂದು 3-4 ಬಂದಿರ್ಬೋದು ಸಾಲಿಡ್. ಗಂಡ್ ಮಕ್ಕಳಲ್ಲಿ ಗ್ರೀನ್ ಫ್ಲಾಗ್ ಅಂದ್ರೆ ಫಸ್ಟ್ ಕೇಳಿಸ್ಕೋಬೇಕು ಹುಡುಗರು, ಕೇಳಿಸ್ಕೊಂಡ್ರೆ ಸಾಕು. ಅದೇ ನಂತರ ಇಲ್ಲ. ಓಕೆ, ಕಂಟಿನ್ಯೂ. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ಅಯ್ಯೋ ನನ್ನ ಹುಡುಗ 6 ಫೀಟ್ ಟಾಲ್ ಇರಬೇಕು, ಗುಂಗುರು ಕೂದಲಿರಬೇಕು, ಬ್ರೌನ್ ಐಸ್ ಇರಬೇಕು ಅಂತೆಲ್ಲ ಅನ್ಕೋತಾ ಇರ್ತೀನಿ. ಲಾಸ್ಟಲ್ಲಿ ಬೀಳೋದೆಲ್ಲ ಪರ್ಸನಾಲಿಟಿಗೆ ಬೀಳ್ತೀವಿ ನಾವೆಲ್ಲ ಈ ಥರ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾಗ ಲಾಸ್ಟ್ ಪರ್ಸನಾಲಿಟಿಗೆ ಬೀಳೋದು. ಸೊ ಈ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಒಳ್ಳೆ ಹುಡುಗರು ಬಂದಾಗ ಬಿಟ್ಬಿಡ್ತೀರಾ, ನಂಗೆ ಅಂತ ಹುಡುಗ ಬೇಕು ಅಂತ? ಹಿಂಗೆ ಹೇಳ್ತೀರಾ ನೀವು? ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಈ ಥರ. ನಮ್ಮನ್ನು ಎಷ್ಟು ಜನ ಬಿಟ್ಟೋಗಿದ್ದಾರೆ, ಏನು ಮಾಡೋಕ್ಕಾಗುತ್ತೆ? ನೊಂದ ಹೃದಯ. ಬಂದ್ರೆ ಮೇಡಮ್ ಸೋಸ್ಬೇಕಲ್ಲ. ಓ ಯಾ ಓಹ್ ಚೇಚೆ, ಆ ಭಾಗ್ಯ ನಿಮ್ಗಿಲ್ಲ ಇವತ್ತು. ಟ್ರೂತ್ ಆರ್ ಡೇರ್? ಡೇರ್. ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಮದ್ವೆ ಆಗಿಲ್ಲ ಅಲ್ಲ? ಇಲ್ಲ. ಅಪ್ಪಂಗೆ ಫೋನ್ ಮಾಡಿ ನಿಮಗೆ ಮದ್ವೆ ಆಗಿದೆ ಅಂತ ಹೇಳ್ಬಿಡಿ. ರಿಯಲಿ? ಎಸ್. ಓ ಗಾಡ್. ಸ್ಪೀಕರಲ್ಲಿ ಇಡಬೇಕು. ನೀವು ಮಾತಾಡ್ಬಿಡಿ. ಹಲೋ ಪಪ್ಪ. ಅಚ್ಚಾ ಲಿಸನ್, ನಂದು ಮದುವೆ ಆಗಿದೆ. ಓಕೆ, ಆಮೇಲೆ ನಾನು ಛತ್ರದಲ್ಲಿ ಇದ್ದೀನಿ. ಆಮೇಲೆ ನಿಮಗೆ ಅವ್ಳ ಮಮ್ಮಿಗೆ ಕರೆದಿಲ್ಲ, ಸಾರಿ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಏನಿಲ್ಲಪ್ಪ, ಆಗಿದೆ. ನಾನು ನಿಮ್ಗೆ ಹೇಳ್ತೀನಿ, ಕಾಲ್ ಮಾಡಿ ಹೇಳ್ತೀನಿ. No, don't worry. I'm calling you in like 15 minutes, okay? Pakka. Bye. ಯಪ್ಪ. ಓ ನೀವಾ? ಮತ್ತೆನಾ? ಎಸ್. ಸೋಲಕ್ಕೆ ರೆಡಿ ಇದ್ದೀರಾ? ಖಂಡಿತ. ಸೋತು ಗೆದ್ದವರು ನಾವೆಲ್ಲ. ಟ್ರುತ್ ಆರ್ ಡೇರಾ? ಡೇರ್. ನಂಗೆ ಸಾವಿತ್ರಿ ಸ್ಟೈಲಲ್ಲಿ ಪ್ರಪೋಸ್ ಮಾಡಿ. ಮಚ್ಚಿಗೆ ಚಿರ್ಕೊಂಡಿಲ್ಲ. ನಿಮಗೆ ಈ ಡೇರಿಂಗ್ ನ ತಗೊಳ ತಾಕತ್ತಿದ್ಯಾ? ಆಲ್ವೇಸ್ ರೆಡಿ. ಸಾವಿತ್ರಿ ಸ್ಟೈಲಲ್ಲಿ. ಆಮೇಲೆ ತಲೆ ಕೆಡಿಸ್ಕೊಬಾರ್ದು. ಹೇಳಿ, ಪರವಾಗಿಲ್ಲ. ರೈ ರಚನಾ ಅವ್ರೆ, ಎಂತ ಖರಾಬ್ ದುನಿಯಾ ರೀ ಇದು. ರೈ ಮುದ್ದಾಗಿರೋ ಹುಡುಗಿರು, ಒಳ್ಳೊಳ್ಳೆ ಫಿಗರ್ಗಳು, ಡಾಕ್ಟ್ರು, ಇಂಜಿನಿಯರು, ಚೆನ್ನಾಗಿ ಓದೋರು, ಫಾರಿನ್ಗೆ ಹೋಗೋರು ಮದುವೆ ಹೊಂಟೋಗ್ಬಿಟ್ರೆ ನಮ್ಮಂತ ಹುಡುಗರನ್ನ ಲವ್ ಮಾಡೋರು ಯಾರ್ರಿ? ರಚನಾ ಅವ್ರೆ ನೋಡಿ, ಇಲ್ಲಿರೋ ಗಂಡಸರೆಲ್ಲ ನಿಮಗೆ ಆಣೆ ಮಾಡಿ ಕೇಳ್ತಿರ್ಬೋದು ಐ ಲವ್ ಯು ಅಂತ. ಅವನಕ್ಕ ನಾನು ಶಪಥ ಮಾಡ್ತಾ ಇದ್ದೀನಿ, ನಿಮ್ಮನ್ನೇ ಲವ್ ಮಾಡೋದು, ನಿಮಗೆ ತಾಳಿ ಕಟ್ಟೋದು. ನೋಡಿ, ಇದು ನೀವು ಸಾವಿತ್ರಿ ಅಂತ ಕೇಳಿದ್ರಿ. ಸಾವಿತ್ರಿ ಮಾತಾಡೋದು ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಹಾಗಾಗಿ ಈ ತರ ಎಲ್ಲ ಮಾತಾಡೋರ್ಗೆನೆ ಅಲ್ಲ ಹುಡುಗಿರು ಜಾಸ್ತಿ ಬೀಳೋದು. ಸುಮ್ನೆ ಈ ತರ ಮಾತಾಡೋರು ಯಾರು ನೋಡೋದಿಲ್ಲ. ಏನಂತ ಇದೆ ನಿಜವಾಗ್ಲು ಜನ ನಂಬಲ್ಲ. ಹುಡುಗಿರು ಸೀಕ್ರೆಟ್ ಆಗಿ ಇವ್ರನ್ನೇ ಇಷ್ಟಪಡ್ತಾರೆ. ಹೌದಾ? ಹಂಗಾರೆ ಲಾಸ್ಟ್ ಅಲ್ಲಿ ನಿಮ್ ನಂಬರ್ ಕೊಡಿ ನನಗೆ. ಓಕೆ, ನಾನು ಔಟ್ ಆಗಿದ್ದೀನಿ. ಡೇರ್. ಆಟೋ ಮೇಲ್ ಬರೆಯೋದಕ್ಕೆ 4 ಖಡಕ್ ಆಗಿರೋ ಲೈನ್ಸ್ ಹೇಳಿ. ಅದು ಅವ್ರದ್ದೇ. ಅದು ನಾವು ರೈಟರ್ ಕೇಳ್ಬೇಕು ಇದನ್ನ, ಅದು ಅವ್ರಿಗೆ. ಅದು ಕರೆಕ್ಟ್. ಇದು ನಾನೇ ಬರ್ದಿರೋದು, ನೀನೇ ಓದ್ತಿರೋದು. ಅಂದ್ರೆ ಬೇರೆ ಕಡೆ ಇರೋದು ಹೇಳೋದು ಅಥವಾ ನಾನೇ ಹುಟ್ಟಾಕೋಬೇಕು? ನಿಮ್ದೇ ಸ್ವಂತ. 2 ಚಕ್ರದಲ್ಲೂ ಓಡುತ್ತೆ, 4 ಚಕ್ರದಲ್ಲೂ ಓಡುತ್ತೆ, 3 ಚಕ್ರದಲ್ಲೂ ಓಡುತ್ತೆ ಲೈಫು. ಬನ್ನಿ ಕೂತ್ಕೊಳ್ಳಿ. ನೀವು ಸತ್ಯವನ್ನು ಹೇಳ್ತೀರಾ ಅಥವಾ ಧೈರ್ಯವಾಗಿ ಏನಾದ್ರು ಫೇಸ್ ಮಾಡ್ತೀರಾ? ಡೇರ್ ತಗೋತೀನಿ. ಓಕೆ, ಈಗ ನೀವು ನಿಮ್ಗೆ ತುಂಬಾ ಇಷ್ಟವಾದ ಒಂದು ಡಿಶ್ದು ರೆಸಿಪಿ ಹೇಳಬೇಕು. ಹಂಗಂತ ನನಗೆ ಮೊಸರನ್ನ ಇಷ್ಟ, ನಿಂಬೆಹಣ್ಣು ಜ್ಯೂಸ್ ಇಷ್ಟ ಅಂತೆಲ್ಲ ಹೇಳ್ಬಾರ್ದು. ಓಕೆ, ನಮ್ಮ ಊರಿನ ಕಡೆ ನಾವು ಚಂಡ್ರು ಪುಳಿ ಅಂತ ಮಾಡ್ತೀವಿ ಒಂದು. ಸೊ ಚಂಡ್ರು ಪುಳಿ ಅಂದ್ರೆ ಇದು ಮಾವಿನ ಹಣ್ಣು, ಒಂದು ಜಾತಿಯ ಮಾವಿನ ಹಣ್ಣು ಚಟ್ನಿ ತರ ಒಂಥರ ಜಾತಿ ಅಂತ ಹೇಳ್ಬೇಕಲ್ಲ ರೆಸಿಪಿಗೆ. ನಾನು ಇಲ್ಲಿ ಯಾವ್ದೋ ತಂದು ರುಬ್ಬಿಟ್ಟು ಅದನ್ನೇನೋ ಆಗ್ಬಿಟ್ರೆ ಅದನ್ನ ಫುಲ್ ಚೆನ್ನಾಗಿ ತೊಳ್ಕೊಬೇಕು, ಸಿಪ್ಪೆ ಹಂಗೆ ಬಿಡ್ಬೇಕು. ಅದಕ್ಕೆ ತೆಂಗಿನಕಾಯಿ ತೆಂಗಿನ ಹಣ್ಣು ಕೊಡಗಲ್ಲಿ ತೆಂಗಿನ ಹಣ್ಣು ಸಿಗುತ್ತೆ, ತಗೊಂಡ್ಬಿಡಿ ಎಲ್ಲ. ತೆಂಗಿನಕಾಯಿ ತಗೊಂಡು ಅದಕ್ಕೆ ಅರ್ಧ ಟೀಸ್ಪೂನ್ ಜೀರಾ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬೇಕು, ಕಲ್ಲುಪ್ಪು ಹಾಕ್ಬೇಕು. ಮತ್ತೆ 5 ಮೆಣಸಿನ್ಕಾಯಿ, ಗ್ರೀನ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಬೇಕು. ಜಜ್ಜೋ ಕಲ್ಲು ಬರಲ್ವಾ ನಿಮ್ಗೆ? ಜಜ್ಜಿ ಆದ್ಮೇಲೆ ಒಂದಷ್ಟು ಎಣ್ಣೆಗೆ ಯಾವುದು MC ವಿಸ್ಕಿ ಆಗುತ್ತೆ
ಅಲ್ಲ ನಾವು ಯಾವಾಗೂ ಸಾಯಂಕಾಲ ಹೊತ್ತು ಸನ್ಫ್ಲವರ್ ಹಾಗೆ ಆಯಿಲ್ ಹಾಕೊಳ್ಳಿ, ಗುಜ್ಕೊಂಡು ಸನ್ಫ್ಲವರ್ ಆಯಿಲ್ ಓಕೆ ಅದಕ್ಕೆ ಸಾಸಿವೆ ಒಂದಷ್ಟು ಹಾಕೊಂಡು ಒಂದು 5-6 ಕೆಂಪು ಒಣಗಿಲ್ ಮೆಣಸಿನ್ಕಾಯಿ ಹಾಕೋಬೇಕು. ವೀಕ್ಷಕರೇ ಎಣ್ಣೆಗೆ ಹಾಕಿ ಇನ್ನೆಲ್ಲರೂ ಹಾಕೊಂಡಿದ್ರೆ ಹೇಳಿ ಹೇಳಿ. ಅದಕ್ಕೆ ಒಂದಷ್ಟು ಕರಿಬೇವು ಸೊಪ್ಪು ಹಾಕಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಈ ನಾವು ಮಿಕ್ಸಿ ಎಲ್ಲ ಹಾಕೊಂಡಿದ್ವಲ್ಲ ಅದನ್ನ ಹಾಕಿ ಅದಕ್ಕೆ ಮಾವಿನಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸಲ ಟೇಸ್ಟ್ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ, ಏನಮ್ಮ ಇಷ್ಟು ಕೆಡದ ಹೇಳ್ಕೊಟ್ಟಿದ್ದೆ ನಿನ್ನ ಹೇಳ್ಕೊಟ್ಟದಲ್ಲ, ನೀವೇ ಸರಿ ಮಾಡಿಲ್ಲ. ಬಿಸಿ ಬಿಸಿ ಕುಚ್ಚಲಕ್ಕಿಗೆ ಸೈಡಲ್ಲಿ ಹಾಕೊಂಡ್ಬಿಟ್ಟು ಒಣಗಿಲ್ ಮೀನು ಇರುತ್ತಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ಬೇಕು. ವೀಕ್ಷಕರೇ ಗೊತ್ತಾಯ್ತಾ? ಇದಿಷ್ಟು ಮಾಡಿದ್ರೆ ಚಂದ್ರಮೌಳಿ ರೆಡಿ. ಚಂದ್ರಮೌಳಿ ಅಲ್ಲ, ಚಂದ್ರಪೌಳಿ. ಚಂದ್ರಪುಳಿ. ನಾನು ನಿಮ್ಮ ಚಂದ್ರಮೌಳಿ ಕಥೆನ ಕೇಳಿ ಕಳೆದೋಗಿದ್ದೀನಿ. ನಾನೇ ಸೋತೋದು. ಚಂದ್ರಪುಳಿ. ಚಂದ್ರಪುಳಿ.